ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸ್ತೇವೆ. ನಿಮ್ಮ ಜೀವವುಳ್ಳ ವಾಕ್ಯಗಳನ್ನ ನಾವು ಕೇಳಲಿಕ್ಕೆ ಹೋಗ್ತಿರುವಾಗ, ಹೌದು ಸ್ವಾಮಿ, ವಾಕ್ಯದ ಮೂಲಕ ನೀವು ಮಾತನಾಡಿರಿ. ವಾಕ್ಯ ಹಂಚುವಂತ ನಿನ್ನ ಮಗಳನ್ನ ಆಶೀರ್ವದಿಸಿ ಬಲಪಡಿಸಿರಿ. ಪರಿಶುದ್ಧ ಆತ್ಮನಿಂದ ತುಂಬಿಸಲ್ಪಟ್ಟು ವಾಕ್ಯ ಹೇಳುವಂತೆಯೂ ಅದನ್ನು ನಾವು ಕೂಡ ಆತ್ಮಭರಿತರಾಗಿ ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡಿರಿ. ಸಂತೋಷದ ಕುಟುಂಬದ ಬಗ್ಗೆ ನಾವು ಕಳೆದ ವಾರದಿಂದಲೂ ಕೂಡ ವಾಕ್ಯವನ್ನು ಕೇಳುತ್ತಿರುವಾಗ, ನಮ್ಮ ಕುಟುಂಬಗಳು ಸಂತೋಷವಾಗಿರಲು ಏನ್ ಮಾಡಬೇಕು ಅನ್ನೋದನ್ನ ನಾವು ಕಲಿಯೋದು ಮಾತ್ರವಲ್ಲ, ಆ ರೀತಿ ನಡೆದುಕೊಳ್ಳಲು ಕೃಪೆ ತೋರಿಸಿರಿ. ಈ ಒಂದು ಜೂಮ್ ಮೀಟಿಂಗ್ ನ ಪ್ರಾರಂಭದಿಂದ ಅಂತ್ಯದವರೆಗೆ ಜೊತೆಗಾರನಾಗಿದ್ದು ನಡೆಸಿರಿ. ಜಾಯ್ನ್ ಆಗಿರೋರ್ನ ಆಗ್ತಿರೋರ್ನ ಆಶೀರ್ವದಿಸಿ ಕ್ರಿಸ್ತನ ಯೇಸು ನಾಮದಲ್ಲಿ ತಂದೆ, ಆಮೇಲೆ. ಎಸ್ ಪಾಸ್ಟರ್. And let's continue our message, the happy family. ಸಂತೋಷದ ಕುಟುಂಬ ಅನ್ನುವಂತ ಸಂದೇಶವನ್ನ ನಾವು ಮುಂದುವರಿಸೋಣ. And like we said last week, the family is the very important not organization, but the family is very important, which God created. So Satan always attacks the family. ನಾವು ಕುಟುಂಬದ ಬಗ್ಗೆ ನೋಡಿದ್ವಿ. ಸಂತೋಷದ ಕುಟುಂಬ ಅಂದ್ರೆ ಏನು, ಹೇಗೆ ಅಂತ. ಆ ಕುಟುಂಬವನ್ನ ಸೈತಾನನು ಯಾವಾಗ್ಲೂ ಕೂಡ ಸಮಸ್ಯೆ ಮಾಡ್ತಾನೆ, ತೊಂದರೆಗಳನ್ನ ಉಂಟು ಮಾಡ್ತಾನೆ ಅನ್ನೋದನ್ನ ನೋಡಿದ್ವಿ. So the family has to hold on to the covenant together. The family has to use the authority to break down all of Satan's attacks in the name of Jesus Christ. ಸೈತಾನನ ಎಲ್ಲಾ ದಾಳಿಗಳನ್ನ ಎದುರಿಸ್ಬೇಕು ಅಂದ್ರೆ ಒಂದು ಕುಟುಂಬ ದೇವರ ಒಡಂಬಡಿಕೆನ ಹಿಡ್ಕೊಂಡವರಾಗಿ ಪ್ರಾರ್ಥನೆಯೊಂದಿಗೆ ಎದುರಿಸಬೇಕಾಗಿದೆ. And there is the power of the gospel. So the family has to enjoy the power of the gospel. ಈಗ ಮೂರನೇದಾಗಿ, ಪರಿಚಯದಲ್ಲಿ 2 ಪಾಯಿಂಟ್ ನಾವು ನೋಡಿದ್ವಿ. ಈಗ ಮೂರನೇದಾಗಿ ಸುವಾರ್ತೆಯ ಶಕ್ತಿ ಎಂಬುದರ ಬಗ್ಗೆ ನಾವು ನೋಡೋಣ. ಸುವಾರ್ತೆಯಲ್ಲಿ ಶಕ್ತಿ ಇದೆ. And we know very well, like just going to church but not knowing the mystery of Christ, that is not enjoying the power of the gospel. ನಾವು ಕೇವಲ ಸಭೆಗೆ ಹೋಗೋದ್ರಿಂದ ಸುವಾರ್ತೆಯ ಶಕ್ತಿಯನ್ನು ಆನಂದಿಸ್ತಿದೀವಿ ಅಂತ ಅರ್ಥ ಅಲ್ಲ. I was born in a Christian family. I went to church with my family every Sunday, but the church didn't proclaim the mystery of ಸಂಭಾರಿ ಕರ್ತನೆ. It's gonna come back. So the family must enjoy the power of the gospel. So like I said, just going to church without the mystery of Christ, worship becomes a burden. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ಕುಟುಂಬವಾಗಿ ಸಭೆಗೆ ಹೋಗ್ತಾ ಇದ್ವಿ. ಆದ್ರೆ ಆ ಸಭೆಗೆ ಹೋದಾಗ್ಲೂ ಕೂಡ ಸರಿಯಾದ ಒಂದು ಸುವಾರ್ತೆನ ತಿಳಿಯದೇ ಇದ್ದೆ. ಹಾಗಾಗಿ ಸುವಾರ್ತೆನ ತಿಳಿಯದೆ ನಾವು ಸಭೆಗೆ ಹೋಗೋದಾದ್ರೆ ಆ ಸಭೆ ಆಗ್ಲಿ, ಸುವಾರ್ತೆ ಆಗ್ಲಿ, ಆರಾಧನೆ ಆಗ್ಲಿ ನಮಗೆ ಕಷ್ಟವಾಗಿರುತ್ತೆ. I never had joy in my heart when I went to church. On Saturday night, I used to always think, oh no, I have to wake up early tomorrow to go to church. It wasn't a joyful time. ಶನಿವಾರ ಬಂತು ಅಂದ್ರೇನೆ ನನಗೆ ದೊಡ್ಡ ತಲೆನೋವಾಗೋದು. ನಾಳೆ ಭಾನುವಾರ ಬೆಳಗ್ಗೆನೆ ಎದ್ದು ನಾನು ಸಭೆಗೆ ಹೋಗೋದಕ್ಕೆ ಸಿದ್ಧ ಆಗ್ಬೇಕು ಅಂತ ಹೇಳಿ. And the reason is that there was no mystery of Christ proclaimed in the church that I used to go to, so I couldn't enjoy the power of the gospel. ಹಾಗಾಗಿ ನಾನು ಯಾವ ಸಭೆಗೆ ಹೋಗ್ತಿದ್ನೋ ಆ ಸಭೆಯಲ್ಲಿ ಸುವಾರ್ತೆಯನ್ನಾಗ್ಲಿ, ಸುವಾರ್ತೆಯ ಶಕ್ತಿಯನ್ನಾಗ್ಲಿ ಆನಂದಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. So we have to be able to restore true thanksgiving for life, the true life inside of Jesus Christ. ಹಾಗಾಗಿ ನಾವು ಕ್ರಿಸ್ತನಲ್ಲಿ ನಿಜವಾದ ಒಂದು ಜೀವನವನ್ನ ಆನಂದಿಸಬೇಕು ಅಂತ ಹೇಳಿ ನೋಡ್ತೀವಿ ಮೊದಲನೇದಾಗಿ. So when we come to Christ, when we become a Christian, we discard all of our idols. We don't go to the fortune teller. We don't go to the shaman anymore. ಅಂದ್ರೆ ಅದರ ಅರ್ಥ
ಕ್ರಿಸ್ತನಲ್ಲಿ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು ಅಂತ ಹೇಳಿ. ಅದರ ಅರ್ಥ ನಾವು ವಿಗ್ರಹಾರಾಧನೆಗಳಿಗೆ ಹೋಗ್ಬಾರ್ದು, ಭವಿಷ್ಯ ಹೇಳೋರ ಹತ್ರ ಹೋಗ್ಬಾರ್ದು, ಕಣಿ ಹೇಳೋರ ಹತ್ರ ಹೋಗ್ಬಾರ್ದು ಅಂತ. Actually, a lot of fortune tellers, a lot of shamans, they say that many Christians come to them to seek answers from them. ನಾವು ಈ ಕಣಿ ಹೇಳೋರ ಹತ್ರ, ಭವಿಷ್ಯ ಹೇಳೋರ ಹತ್ರ ಹೋಗಿದ್ದೀವಿ ಅವ್ರಿಗೆ ಸ್ವಾರ್ಥ ಸಾರಕ್ಕಂತ. ಅವ್ರು ಹೇಳೋದೇನಂದ್ರೆ, ನಾವು ಕ್ರೈಸ್ತರು ಅಂದ ತಕ್ಷಣನೇ ಅನೇಕ ಕ್ರೈಸ್ತರು ಕೂಡ ಕಣಿ ಹೇಳಿಸ್ಕೊಳ್ಳೋದಕ್ಕೆ, ಭವಿಷ್ಯ ತಿಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ಬರ್ತಾರೆ ಅಂತ ಹೇಳ್ತಿದ್ರು. And they're very confused and they say, well, why don't you go to church to receive your answer? But those people, they don't have the mystery of Christ. That's why they are going to the fortune teller. ಸಭೆಗೆ ಹೋಗ್ತಿರೋರು, ಕ್ರೈಸ್ತರು ಅನ್ಸ್ಕೊಂಡಿರೋರು ಈ ಒಂದು ಕಣಿ ಹೇಳೋರ ಹತ್ರ ಹೋಗ್ತಾರಂದ್ರೆ ಅರ್ಥ ಏನು? ಕ್ರಿಸ್ತನಲ್ಲಿ, ಸುವಾರ್ತೆಯಲ್ಲಿ ಅವ್ರಿಗೆ ಆ ಒಂದು ಉತ್ತರಗಳನ್ನ ಅವ್ರ ಜೀವನದಲ್ಲಿ ಪಡ್ಕೊಂಡಿಲ್ಲ, ಅದಕ್ಕೋಸ್ಕರ ಅವ್ರು ಅಲ್ಲಿಗೆ ಹೋಗ್ತಾರೆ. So we are the children of God. We have to find all answers inside the Word of God. We can't go to other human beings or these spiritual people to receive our answers. ನಮ್ಮ ಜೀವಿತಕ್ಕೆ ಬೇಕಾಗಿರುವಂತಹ ಉತ್ತರಗಳನ್ನ ನಾವು ದೇವರ ವಾಕ್ಯದಿಂದಲೇ ಪಡ್ಕೊಳ್ಬೇಕೇ ವಿನಃ ಮನುಷ್ಯರಿಂದಲೋ ಅಥವಾ ಈ ಕಣಿ ಹೇಳೋರಿಂದಲೋ ಅಲ್ಲ. Also, we have to break free from religious living. So, like I said before, we're not just attending church because it's Sunday, but attend church with the true heart to receive the word. ಎರಡನೇದಾಗಿ ಧಾರ್ಮಿಕ ಜೀವನ ಅಂತ ನಾವು ನೋಡ್ತೀವಿ. ಅಂದ್ರೆ ಧಾರ್ಮಿಕ ಜೀವನವನ್ನ ಜೀವಿಸಬಾರ್ದು ಅಂತ ಅರ್ಥ. ಈಗ ಕ್ರೈಸ್ತರಾಗಿ ನಾವು ಬರೀ ಹೆಸರಿಗೆ ಮಾತ್ರ ಸಭೆಗೆ ಹೋಗಿ ಬರೋರಾಗಿ ಇರಬಾರ್ದಲ್ವಾ? We have to feel excited to go to church. Okay, what word am I going to receive? What word is God going to tell me through the pastor today? With that sort of heart of anticipation, we have to go to worship. ನಾವು ಎಂತ ಹೃದಯದಿಂದ ಸಭೆಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಇವತ್ತು ದೇವರು ನನ್ನ ಸಂಗಡ ಏನ್ ಮಾತನಾಡ್ತಾರೆ, ಸೇವಕರ ಮೂಲಕ ನನ್ನ ಹತ್ರ ಏನ್ ಮಾತಾಡ್ತಾರೆ ಅನ್ನುವಂತಹ ಆ ಎದುರು ನೋಡುವಿಕೆಯಿಂದ ಹೋಗ್ಬೇಕು. Also, we have to enjoy the blessing of the true gospel. ಮತ್ತೆ ಮೂರನೇದಾಗಿ ನಿಜವಾದ ಸುವಾರ್ತೆಯ ಆಶೀರ್ವಾದವನ್ನ ನಾವು ಹೊಂದ್ಕೋಬೇಕು. So we have to know that this gospel is a blessing. This gospel isn't just, you know, something simple, something that I received because I was a good person, but it's the absolute blessing, the absolute grace of God. ಅಂದ್ರೆ ನಿಜವಾದ ಸುವಾರ್ತೆ ಆಶೀರ್ವಾದ ಅಂದ್ರೆ ಏನು? ಸುವಾರ್ತೆ ಅನ್ನೋದೇ ನಮ್ಮ ಜೀವನದಲ್ಲಿ ಒಂದು ಆಶೀರ್ವಾದ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ನಾವ್ ಯಾರು ಏನ್ ಕಷ್ಟಪಟ್ಟು ಅಥವಾ ನಾವು ಒಳ್ಳೆಯವರಾಗಿರೋದ್ರಿಂದ ಈ ಸುವಾರ್ತೆನ ಹೊಂದ್ಕೊಂಡಿಲ್ಲ. ಸುವಾರ್ತೆಯೇ ನಮ್ಗೆ ಆಶೀರ್ವಾದವಾಗಿ ಸಿಕ್ಕಿದೆ. Because we know that we absolutely need Christ. ಯಾಕಂದ್ರೆ ನಮ್ಗೆ ಸಂಪೂರ್ಣವಾಗಿ ಕ್ರಿಸ್ತನ ಅಗತ್ಯವಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. So we have a lot of incorrect imprint inside of us, imprinted from us from a young age. ಯಾಕೆ ಕ್ರಿಸ್ತನ್ ಬೇಕು ಅಂದ್ರೆ, ಚಿಕ್ಕ ವಯಸ್ಸಿನಿಂದಲೂ ಕೂಡ ನಮ್ಮಲ್ಲಿ ಅನೇಕ ತಪ್ಪಾದ ಮುದ್ರೆಗಳಾಗಿದ್ದಾವೆ. Also, according to the nation we live in, according to our family, there's a lot of imprints that come from those places as well. ನಾವು ಹುಟ್ಟಿರುವಂತಹ ದೇಶದಿಂದಾಗ್ಲಿ, ನಾವು ಹುಟ್ಟಿರುವಂತಹ ಧರ್ಮ, ನಾವು ಹುಟ್ಟಿರುವಂತಹ ಜಾತಿಯಿಂದಾಗ್ಲಿ ಅನೇಕ ತಪ್ಪಾದ ಮುದ್ರೆಗಳನ್ನ ನಾವು ಹೊಂದ್ಕೊಂಡಿದ್ದೀವಿ. But the Bible says, not rooted in your culture, not rooted in your family belief, but rooted inside of the gospel. ದೇವರ ವಾಕ್ಯ ಹೇಳೋದು ಏನಂದ್ರೆ, ನೀವು ನಿಮ್ಮ ಧರ್ಮದಲ್ಲೋ, ನಿಮ್ಮ ಜಾತಿಯಲ್ಲೋ, ನಿಮ್ಮ ಸಂಪ್ರದಾಯಗಳಲ್ಲೋ ಮುದ್ರೆ ಆಗದೆ ಅಥವಾ ಬೇರು ಬಿಡದೆ ಕ್ರಿಸ್ತನಲ್ಲಿ ಮಾತ್ರನೇ ನೀವು ಬೇರು ಬಿಡಬೇಕು ಅಂತ ವಾಕ್ಯ ತಿಳಿಸುತ್ತೆ. So let's read Colossians 2:7. ಕೊಲೊಸ್ಯದವರಿಗೆ 2:7 ವಚನವನ್ನ ಓದಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಆಮೆನ್. Amen. The only way for us to do world evangelization is if we are rooted inside of Christ. ನಾವು ಲೋಕ ಸುವಾರ್ತೀಕರಣ ಮಾಡ್ಲಿಕ್ಕೆ ಇರುವಂತ ಒಂದೇ ಒಂದು ದಾರಿ ಕ್ರಿಸ್ತನಲ್ಲಿ ಬೇರೂರುವುದಾಗಿದೆ. In the book of Hebrews, it talks about faith, and it talks about Christ, who is the true anchor of our faith. ಇಬ್ರಿಯರ ಪತ್ರಿಕೆಯಲ್ಲಿ ನಾವು ನೋಡುವಾಗ ನಮ್ಮ ಜೀವನದಲ್ಲಿ ನಂಬಿಕೆ ಎಷ್ಟು ಮುಖ್ಯ ಅಂತ ಹೇಳಿ ತಿಳಿಸುತ್ತೆ. ಮತ್ತು ಆ ಕ್ರಿಸ್ತನಲ್ಲಿ ಆ ನಂಬಿಕೆ ಅನ್ನೋದು ಒಂದು ಆಂಕರ್ ತರ ಕೆಲಸ ಮಾಡುತ್ತೆ. So my pastor, my head pastor, he's going through the book of Hebrews, and I'm receiving a lot of grace. I'm receiving a lot of understanding from the book of Hebrews. ನಮ್ಮ ಸೇವಕರು ಪಾಸ್ಟರ್ ಪೀಟರ್ ಅವರು ಈಗ ಸತತವಾಗಿ ವಾರದಲ್ಲಿ 3-4 ದಿನಗಳು ಇಬ್ರಿಯರ ಪತ್ರಿಕೆಯಿಂದ ವಾಕ್ಯವನ್ನು ಹೇಳ್ತಿದ್ದಾರೆ. ಆ ವಾಕ್ಯಗಳನ್ನು ಕೇಳುವಾಗೆಲ್ಲ ಸರಿಯಾದ ಒಂದು ಅರ್ಥವನ್ನ ತಿಳ್ಕೊಳ್ಳುವಂತೆ, ಕೃಪೆಯನ್ನು ಹೊಂದಿಕೊಳ್ಳುವಂತೆ ಸಹಾಯ ಆಗ್ತಿದೆ.
There's so much detail how Jesus is our high priest, how Jesus is the main figure of the entire Bible, and how Jesus, through his own blood, he died on the cross as a forgiveness, as an atonement once and for all. ಮತ್ತೆ ಆ ಒಂದು ಇಬ್ರಿಯರ ಪತ್ರಿಕೆಯಿಂದ ದೇವರು ನನ್ನ ಹತ್ರ ಅನೇಕ ವಿಷಯಗಳನ್ನು ಮಾತಾಡ್ತಿದ್ದಾರೆ. ಹೇಗೆ ಯೇಸು ಕ್ರಿಸ್ತನು ಆ ಆತನು ಮಹಾಯಾಜಕನಾಗಿದ್ದಾನೆ ಅಂತ, ಎಲ್ಲರಿಗಿಂತ ಆತನು ಹೇಗೆ ಶ್ರೇಷ್ಠವಾಗಿದ್ದಾನೆ ಅಂತ, ಆತನು ಹೇಗೆ ನಮ್ಮೆಲ್ಲರಿಗೂ ಕೂಡ ಒಂದು ಆ, ಈಡಾಗಿದ್ದಾನೆ, ಬಲಿಯಾಗಿದ್ದಾನೆ ಎಂಬುದಾಗಿ ನಾನು ತಿಳ್ಕೊಳ್ತಿದ್ದೀನಿ. When we know the gospel in detail, like there are many confusing things, many deep things in the Bible, but when we can know the essence of the message is talking about Christ, we can receive a lot of grace, a lot of renewal. ಅಂದ್ರೆ ಸತ್ಯವೇದವನ್ನ ನಾವು ಅರ್ಥ ಮಾಡ್ಕೊಳ್ದೆ ಓದುವಾಗ, ಕೇಳಿಸ್ಕೊಳ್ಳುವಾಗ ಅನೇಕ ಗೊಂದಲಗಳು ಉಂಟಾಗ್ತಾ ಇರುತ್ತೆ. ಆದ್ರೆ ಆ ಒಂದು ಸುವಾರ್ತೆ ಅಥವಾ ಹೇಳ್ತಿರುವಂತ ವಾಕ್ಯದ ಒಂದು ಸರಿಯಾದ ಅಂಶವನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಕೃಪೆಯನ್ನು ಹೊಂದ್ಕೋಬಹುದು. And all throughout history, they faced persecution. The Christians were persecuted for their faith, but they never lost hold of their faith because they were truly rooted up, built up, strengthened in Christ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಕ್ರೈಸ್ತರು ಅನೇಕ ಸಮಸ್ಯೆಗಳನ್ನ, ಹಿಂಸೆಗಳನ್ನ ಎದುರಿಸಿದ್ದಾರೆ. ಅವರ ಪ್ರಾಣ ಕೊಡುವ ಸಮಯಗಳು ಬಂದರೂ ಕೂಡ ಅವರು ಬಲವಾಗಿ ಅವರ ನಂಬಿಕೆಯಲ್ಲಿ ಬೇರೂರಿದ್ರು. ಅವ್ರ ನಂಬಿಕೆಯನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. That's why if our roots are very deep, if we have the true anchor of Christ, no matter what problems, no matter what persecution comes, we are never shaken. ಸೊ ಅದಕ್ಕೋಸ್ಕರನೇ ಕ್ರಿಸ್ತನಲ್ಲಿ ನಮ್ಮ ಒಂದು ಆಳವಾದ ಬೇರು ಇರೋದಾದರೆ ಸಮಸ್ಯೆಗಳು ಏನೇ ಬರಲಿ, ಹಿಂಸೆಗಳು ಏನೇ ಬರಲಿ, ನಾವು ಬಲವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. That's why for remnants, it's especially important you are rooted in the gospel, because whatever you're rooted in a young age, as you grow older, your faith grows and becomes bigger. ಸೊ ಹಾಗಾಗಿ ಉಳಿದವರಾಗಿರುವಂತ ನಾವು ನಮ್ಮ ಒಂದು ನಂಬಿಕೆ ಯಾವಾಗ ಕ್ರಿಸ್ತನಲ್ಲಿ ಇರುತ್ತೋ ಆಗ ನಾವು ಆ ನಂಬಿಕೆಯಲ್ಲಿ ಬೆಳೀತಾ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. Also, Colossians 1:29. ಹಾಗೇನೆ ಮತ್ತೊಂದು ವಚನ ಓದ್ಕೊಳ್ಳೋಣ. ಕೊಲಸಿಯಲ್ಲೇ 1:29 ವಚನ. ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ, ಪ್ರಯಾಸ ಪಡುತ್ತೇನೆ. ಆಮೇಲೆ Amen. This is the word of Apostle Paul, and he says, until the end, I'm going to strenuously, with all my strength, with all my energy, with Christ that lives inside of me, I will fulfill this work of the gospel. ಇಲ್ಲಿ ಪೌಲನ್ ಏನ್ ಹೇಳ್ತಿದ್ದಾನೆ ಅಂದ್ರೆ, ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಅಂದ್ರೆ ಕ್ರಿಸ್ತನ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ, ಅಂದ್ರೆ ಸುವಾರ್ತೆಗೋಸ್ಕರ ನಾನು ಹೋರಾಡುತ್ತೇನೆ, ಪ್ರಯಾಸ ಪಡುತ್ತೇನೆ ಎಂಬುದಾಗಿ ಹೇಳ್ತಿದ್ದಾನೆ. So we have the Holy Spirit of Christ powerfully works inside of us, but of course Satan continuously attacks us, our old nature attacks us. That's why we can lose the filling of the Holy Spirit. ನಮ್ಮಲ್ಲಿ ಪರಿಶುದ್ಧಾತ್ಮನು ಬಲವಾಗಿ ಕಾರ್ಯ ಮಾಡ್ತಾನೆ, ನಡೆಸ್ತಾನೆ ನಿಜ. ಆದ್ರೂ ಕೂಡ ಹೊರಗಡೆಯಿಂದ ಸೈತಾನನು ಸತತವಾಗಿ ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಿರ್ತಾನೆ. ಮತ್ತೆ ನಮ್ಮ ಹಳೆ ಸ್ವಭಾವಗಳು ನಮ್ಮ ಜೊತೆ ಹೋರಾಡ್ತಿರುತ್ತೆ. But Apostle Paul said, I only hold on to the strength of Christ who works inside of me. ಅದಕ್ಕೋಸ್ಕರ ಇಲ್ಲಿ ಪೌಲನು ಅರಿಕೆ ಮಾಡ್ತಿರೋದೇನಂದ್ರೆ, ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡ್ತಾನೆ ಎಂಬುದಾಗಿ. So hold firmly to the power inside of Christ. Don't try to do something with your own energy, with your own effort. ಅಂದ್ರೆ ನಿನ್ನ ಸ್ವಂತ ಬಲದಿಂದಲೋ, ನಿನ್ನ ಸ್ವಂತ ಆಲೋಚನೆಯಿಂದಲೋ ಏನನ್ನೂ ಮಾಡೋದಕ್ಕೆ ಪ್ರಯತ್ನ ಮಾಡದೆ ನಿನ್ನಲ್ಲಿರುವಂತ ದೇವರ ಬಲವನ್ನ ಕಾರ್ಯ ಮಾಡೋದಕ್ಕೆ ಬಿಡು. Also, Colossians 4:3-4, it talks that we are the main figure to save the age. ಹಾಗೇನೆ ಮೂರನೇದಾಗಿ ನಾವು ನೋಡುವಾಗ ಕೊಲಸಿ 4ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಓದುವಾಗ ನಾವಿರುವಂತಹ ಕ್ಷೇತ್ರವನ್ನು ಉಳಿಸುವಂತಹ ಪ್ರಮುಖ ವ್ಯಕ್ತಿಗಳಾಗಿ ನಾವಿದ್ದೇವೆ ಅನ್ನೋದನ್ನ ನೋಡಬಹುದು. ವಾಕ್ಯವನ್ನು ಓದ್ಕೊಳ್ಳೋಣ 3-4. ಇದಲ್ಲದೆ ನಮಗೋಸ್ಕರವೂ ಪ್ರಾರ್ಥನೆ ಮಾಡಿರಿ. ಕ್ರಿಸ್ತನ ವಿಷಯದಲ್ಲಿ ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನು ಪ್ರಸಂಗಿಸುವುದಕ್ಕೆ ಆತನು ಅನುಕೂಲವಾದ ಸಂದರ್ಭವನ್ನು ನಮಗೆ ದಯಪಾಲಿಸಿ ನಾನು ಅದನ್ನು ಹೇಳಬೇಕಾದ ರೀತಿಯಲ್ಲಿ ತಿಳಿಸುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳಿರಿ. ಆ ಸತ್ಯಾರ್ಥದ ನಿಮಿತ್ತವೇ ನಾನು ಸೆರೆಯಲ್ಲಿದ್ದೇನಲ್ಲ. ಆಮೇನ್. Amen. So Paul is saying, pray for me so that the door for this message can be opened widely.
ಅಂದ್ರೆ ಇಲ್ಲಿ ಪೌಲನ್ ಏನ್ ಹೇಳ್ತಿದ್ದಾನೆ ಸಭೆಗೆ ಅಂತ ಹೇಳಿದ್ರೆ, ನನಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ, ಯಾಕಂದ್ರೆ ಸುವಾರ್ತೆ ಸಾರೋದಕ್ಕಾಗಿ ಈ ಕ್ಷೇತ್ರದಲ್ಲಿ ದೇವರು ಬಾಗಿಲುಗಳು ತೆರೀಲಿ ಎಂಬುದಾಗಿ. So Paul is saying there are many people who are still waiting to hear this message. There are many doors that we haven't opened yet, many regions we have to go into. So pray for the door of evangelism to open for that nation. ಇಲ್ಲಿ ಪೌಲನು ಕೇಳ್ಕೊಳ್ತಿರೋದೇನಂದ್ರೆ, ನಾವಿನ್ನೂ ಅನೇಕ ಜನರ ಬಳಿಗೆ, ಅನೇಕ ಕುಟುಂಬಗಳ ಬಳಿಗೆ, ಅನೇಕ ಕ್ಷೇತ್ರಗಳಿಗೆ, ಊರುಗಳಿಗೆ ಹೋಗ್ಬೇಕಾಗಿದೆ. ಅಲ್ಲಿ ದೇವರು ತಾನೇ ಸುವಾರ್ತೆಯ ಬಾಗಿಲುಗಳನ್ನ ತೆರೆಯುವಂತೆ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಕೇಳ್ಕೊಳ್ತಿದ್ದಾನೆ. Even surrounding India, there are many nations surrounding you that they don't have the gospel. They never heard the true gospel message. You have to pray that the door can be open so the gospel can go to them. ಅನೇಕ ದೇಶಗಳು, ಇದುವರೆಗೂ ಸುವಾರ್ತೆನೆ ಕೇಳದಿರುವಂತಹ ದೇಶಗಳು, ಪ್ರದೇಶಗಳು ಇವೆ. ಅಂತ ದೇಶಗಳಿಗೆ, ಅಂತ ಪ್ರದೇಶಗಳಿಗೆ ಸುವಾರ್ತೆ ಕೊಂಡೊಯ್ಯುವಂತೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. Paul evangelized the entire world. Paul had the really big spiritual eyes for world evangelization. He wanted this gospel to go around the entire nation, ಪೌಲನು entire world, sorry. ತನ್ನ ಆತ್ಮಿಕವಾದ ಕಣ್ಣುಗಳನ್ನ ತುಂಬಾ ಅಗಲವಾಗಿ ದೂರ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ದ. ಹಾಗಾಗಿನೇ ಲೋಕ ಸುವಾರ್ತೀಕರಣವನ್ನೇ ಗುರಿಯಾಗಿಟ್ಟುಕೊಂಡು ಅವನು ಸುವಾರ್ತೆನ ಸಾರ್ತಾ ಇದ್ದ. And that's why Paul says, pray that I may proclaim it clearly as I should, clearly and boldly as I should. ಅದಕ್ಕೋಸ್ಕರನೇ ಇಲ್ಲಿ ಪೌಲನು ಹೇಳ್ತಾ ಇರುವಂತದ್ದು, ನನಗೋಸ್ಕರ ಪ್ರಾರ್ಥನೆ ಮಾಡಿ, ಆಗ ನಾನು ಧೈರ್ಯವಾಗಿ ಮತ್ತು ಈ ಸುವಾರ್ತೆಯನ್ನ ತುಂಬಾ ಸ್ಪಷ್ಟವಾಗಿ ಸಾರೋದಕ್ಕೆ ಅನುಕೂಲವಾಗ್ಲಿ ಅಂತ. So we have to very boldly preach the gospel. Don't be afraid. Don't be deceived. Don't, have any unbelief. Boldly preach the gospel. ಹಾಗಾಗಿ ಯಾವುದೇ ಒಂದು ಅವಿಶ್ವಾಸ ಆಗಲಿ, ಹಿಂಜರಿಕೆ ಆಗಲಿ ಇರದೆ ಧೈರ್ಯವಾಗಿ ಸುವಾರ್ತೆಯನ್ನ ಪ್ರಕಟಿಸಿ. Because we are the main figures to save the age. God wants us to truly hold on to our covenant, our calling as the evangelist. ಯಾಕಂದ್ರೆ ನಾವು ನಿಜವಾಗ್ಲೂ ಸುವಾರ್ತೆನ ಸರಿಯಾಗಿ ಹಿಡ್ಕೋಬೇಕು ಮತ್ತು ನಾವು ಸರಿಯಾದ ಸುವಾರ್ತಿಕರಾಗಿರ್ಬೇಕು ಅಂತಾನೆ ದೇವ್ರು ನಮ್ಮನ್ನ ಕರೆದಿದ್ದಾರೆ. Because just like the text says, the life that we live has completely changed. It is the life that will save the age. ಅದಕ್ಕಾಗಿ ಮೂರನೇದಾಗಿ ಇಲ್ಲಿ ನಾವು ನೋಡುವ ಹಾಗೆ ಸಂಪೂರ್ಣವಾಗಿ ಬದಲಾದ ಜೀವನ ಎಂಬುದಾಗಿ, ಅಂದ್ರೆ ಯುಗವನ್ನ ರಕ್ಷಿಸುವಂತ ಜೀವನವನ್ನ ನಾವು ಜೀವಿಸಬೇಕು. So our life changed. In the past, we were just worried about what we have to eat, what clothes we have to wear, where we have to live. ಅಂದ್ರೆ ನಾವು ಬರೀ ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊತ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾ ಕೂತ್ಕೋಬಹುದು. The Bible says that non-believers, they worry about these sorts of things. ಸತ್ಯವೇದ ಹೇಳುತ್ತೆ, ಅವಿಶ್ವಾಸಿಗಳು ಇವುಗಳ ಕುರಿತು ಚಿಂತೆ ಮಾಡ್ತಾರೆ ಅಂತ. We are beyond that level. We are truly praying, Lord, I want to preach this gospel to reach all nations, even though I have nothing, even though I'm very powerless, even though I'm just a student. It doesn't matter. I want God to open the door for me. ಆದ್ರೆ ನಾವ್ ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ, ಸುವಾರ್ತೆ ಸಾರಬೇಕು ಅಂತಾನೆ ಪ್ರಾರ್ಥನೆ ಮಾಡ್ಬೇಕು. ದೇವ್ರೆ, ನನಗೆ ಏನಿದೆಯೋ ಏನಿಲ್ವೋ, ನಾನು ಎಲ್ಲಾ ಕಡೆ ಲೋಕಕ್ಕೆಲ್ಲ ಸುವಾರ್ತೆ ಸಾರಬೇಕು ಅನ್ನುವಂತ ತೀರ್ಮಾನ, ಆಸೆ ಹೊಂದ್ಕೋಬೇಕು. And of course, God knows what you need. God will fulfill all of your needs when you hold on to the covenant. ನಿನಗೇನ್ ಬೇಕೋ ದೇವ್ರಿಗೆ ಗೊತ್ತು. ಹಾಗಾಗಿ ನೀನ್ ಒಡಂಬಡಿಕೆನ ಹಿಡ್ಕೊಂಡು ಮುಂದೆ ಹೋಗೋದಾದ್ರೆ ನಿನಗ್ ಬೇಕಿರೋದೆಲ್ಲವನ್ನ ದೇವರು ತಕ್ಕ ಸಮಯದಲ್ಲಿ ಕೊಡ್ತಾರೆ. Because our life is different. Our life is not like the life of the other people in the world. We are the ones called to save the age. ಯಾಕಂದ್ರೆ ನಮ್ಮ ಜೀವಿತವು ಅನ್ಯ ಜನರ ಜೀವಿತದ ಹಾಗೆ ಅಲ್ಲ. ಕ್ರಿಸ್ತನಿಗಾಗಿ ನಾವು ಜೀವಿಸುವಾಗ ದೇವರೇ ಎಲ್ಲವನ್ನ ನೋಡಿಕೊಳ್ತಾರೆ. So in the main, in the family, there is the plan of God within the family. ಸೊ ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ ಕುಟುಂಬ ಮತ್ತು ಆ ಕುಟುಂಬದಲ್ಲಿ ದೇವರ ಯೋಜನೆ ಏನು ಅನ್ನೋದನ್ನ ನೋಡ್ತೀವಿ. So we know the husband and wife, they have become one body when they are married. ಮೊದಲನೇದಾಗಿ ನಾವು ನೋಡುವಾಗ ಗಂಡ ಮತ್ತು ಹೆಂಡತಿ ಎಂಬುದಾಗಿ ಅವ್ರ ಮದುವೆ ಆದಾಗ ಒಂದೇ ದೇಹವಾಗಿ ಮಾರ್ಪಡ್ತಾರೆ ಎಂಬುದಾಗಿ ನೋಡ್ತೀವಿ. That's why, remnants, you shouldn't even think about marrying a non-believer, because you will be one with a non-believer. ಅದಕ್ಕೋಸ್ಕರನೇ ಸುವಾರ್ತೆಯಲ್ಲಿರುವಂತ ನಿಮಗೆ ನಾನು ಹೇಳೋದೇನಂದ್ರೆ, ನೀವು ಮದುವೆ ಆಗುವಾಗ ಅವಿಶ್ವಾಸಿಯನ್ನ, ಅನ್ಯ ಜನರನ್ನ ಮದುವೆ ಆಗ್ಲೇಬಾರ್ದು, ಒಡಂಬಡಿಕೆಯಲ್ಲಿರೋರನ್ನೇ ಮದುವೆ ಆಗ್ಬೇಕು. You have to marry not just a Christian, but the Christian that also has the covenant of God.
ಅಂದ್ರೆ ಮದುವೆ ಆಗುವಾಗ ಬರೀ ಕ್ರೈಸ್ತನನ್ನ ಮದುವೆ ಆಗೋದು ಮುಖ್ಯ ಅಲ್ಲ, ಸುವಾರ್ತೆಯಲ್ಲಿ ಇರುವಂತ ಕ್ರೈಸ್ತನನ್ನ ಮದುವೆ ಆಗೋದು ಮುಖ್ಯ. Because in the family, oneness together is very important. ಯಾಕಂದ್ರೆ ಕುಟುಂಬದಲ್ಲಿ ಐಕ್ಯತೆ ಅನ್ನೋದು ತುಂಬಾ ಮುಖ್ಯ. And we know Genesis 1:27, God created man and woman in the image of God. ಆದಿಕಾಂಡ 1:27 ನಮಗೆ ಚೆನ್ನಾಗಿ ಗೊತ್ತು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನೆಂಬುದಾಗಿ ನೋಡ್ತಾರೆ. Also, Genesis 2:22 to 24, it says that Adam was made. One second. Should be Eve. ಇಲ್ಲಿ Eve was made from Adam's rib. ಆದಿಕಾಂಡ 2ನೇ ಅಧ್ಯಾಯ 22, 23 ಓದುವಾಗಲೂ ಕೂಡ ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಆಮೇನ್. Amen. So Adam said that this is now bone of my bones and flesh of my flesh. ಅಂದ್ರೆ ಇಲ್ಲಿ ಆದಾಮನು ಹೇಳ್ತಿರೋದನ್ನ ನಾವು ನೋಡ್ಬೋದು. ಆ ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸ ಅಂತ. So they are one. They are one together. Of course, they are the individual. You have to have your own covenant separate to your husband or your wife, but together you work together for the covenant of Christ. ಹೌದು, ನಿಂದೆ ಆದಂತ ಒಂದು ಒಡಂಬಡಿಕೆ, ಒಂದು ಕರೆಯುವಿಕೆ ಅನ್ನೋದು ಇರುತ್ತೆ. ನಿನ್ನ ಗಂಡನದು ಬೇರೆ ಅಥವಾ ನಿನ್ನದು ಬೇರೆ ಆಗಿರುತ್ತೆ. ಆದ್ರೆ ಆ ದೇವರ ಒಂದು ಒಡಂಬಡಿಕೆನ ಪೂರೈಸೋದಕ್ಕಾಗಿ ಒಂದಾಗಿ ನೀವು ಕೆಲಸ ಮಾಡಬೇಕು. That's why it's very important you have oneness with the person that has the image of God. ಹಾಗಾಗಿ ದೇವರ ಸ್ವರೂಪ ಹೊಂದಿರುವಂತಹ ವ್ಯಕ್ತಿಯೊಂದಿಗೆ ಒಂದೇ ದೇಹವಾಗಿರುವಂತದ್ದು ಮುಖ್ಯ. Also Matthew 19:4-6 talks about the parents. ಹಾಗೆ ನಾವು ನೋಡುವಾಗ ಒಂದು ಪೋಷಕರ ಬಗ್ಗೆ ಮತ್ತಾಯ 19:4-6 ವಚನದಲ್ಲಿ ನೋಡಬಹುದು. ಆ ವಚನವನ್ನು ಓದ್ಕೊಳ್ಳೋಣ. ಮತ್ತಾಯ 19:4-6. ಆತನು ಮನುಷ್ಯರನ್ನು ನಿರ್ಮಾಣ ಮಾಡಿದವನು, ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿದನೆಂಬುದಾಗಿ ನೀವು ಓದಲಿಲ್ಲವೋ? ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು ಅಂದನು. ಆಮೆನ್. Amen. So when the man and woman come together, it says, therefore, what God has joined together, let no one separate. ಅಂದ್ರೆ ಕೊನೆದಾಗ ನೋಡ್ತೀವಿ, ಆದ್ದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದೆಂಬುದಾಗಿ. Also Ephesians 5:22-25. ಹಾಗೇನೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ ಅದರಲ್ಲಿ 22 ಮತ್ತು 22-25 ತನಕ ನಾವು ಓದ್ಕೊಳ್ಳೋಣ. ಎಫೆಸಿ 5:22. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದಿರಲಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಆಮೆನ್. Amen. So this is very important, and many people, they misunderstand this Bible verse like, oh, why does the wife have to submit to the husband? ಈ ವಚನಗಳಿಂದ ಅನೇಕರು ಅಪಾರ್ಥ ಮಾಡ್ಕೊಳ್ತಾರೆ. ಹೆಂಡತಿರು ಯೋಚನೆ ಮಾಡೋದೇನಂದ್ರೆ, ಹೆಂಡತಿರು ಯಾಕೆ ಗಂಡಂದರಿಗೆ ಅಧೀನರಾಗಿರ್ಬೇಕು ಅಂತ. But what's very important is that in verse 25 it says the husband must love their wife just as Christ loved the church and gave himself up for her. 25 ನೋಡುವಾಗ
ಪುರುಷರೇ ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಅಂತ ಕೂಡ ಹೇಳ್ತಾರೆ. So even though the wife submits to the husband, it says the husband must actually give up his life for his wife. ಇದರ ಅರ್ಥ ಏನು ಅಂದ್ರೆ ಹೆಂಡತಿಯರು ಗಂಡಂದರಿಗೆ ಅಧೀನರಾಗಿರ್ಬೇಕು, ಹೌದು. ಆದ್ರೆ ಅದೇ ರೀತಿಯಲ್ಲಿ ಗಂಡನು ತನಗಿರೋದೆಲ್ಲವನ್ನ ಹೆಂಡತಿಗಾಗಿ ಕೊಡಬೇಕು. So of course they have to respect each other, they have to have devotion for each other, enjoy the blessing inside the gospel together. ಅವರಿಬ್ಬರು ಕೂಡ ಒಬ್ರಿಗೊಬ್ರು ಗೌರವಿಸ್ಬೇಕು, ಒಬ್ರಿಗೊಬ್ರು ಸೇರಿ ಪ್ರಾರ್ಥಿಸ್ಬೇಕು, ಒಬ್ರಿಗೊಬ್ರು ಅನುಸರಿಸ್ಕೋಬೇಕು. And also it talks about the children. Children's very important. You must honor your parents. Exodus 20 verse 12. ಮತ್ತೆ ಎರಡನೇ ಮುಖ್ಯ ವಿಷಯವಾಗಿ ಮಕ್ಕಳ ಬಗ್ಗೆ ನಾವು ನೋಡ್ತೀವಿ. ಆ ಮಕ್ಕಳ ಬಗ್ಗೆ ನೋಡುವಾಗ ವಿಮೋಚನ ಕಾಂಡ 20ನೇ ಅಧ್ಯಾಯ 12ನೇ ವಚನವನ್ನ ನಾವು ಓದಿಕೊಳ್ಳೋಣ. 20:12. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಆಮೆನ್. Amen. So remnants, it's very important. You have to honor your parents, listen to your parents, obey your parents. ಹಾಗಾಗಿ ಉಳಿದವರಾಗಿರುವಂತ ನೀವು ನಿಮ್ಮ ತಂದೆ ತಾಯಿಗಳಿಗನ್ನ ಗೌರವಿಸೋದು, ಅವ್ರ ಮಾತನ್ನ ಕೇಳೋದು, ಅವ್ರ ಮಾತಿಗೆ ವಿಧೇಯರಾಗಿರೋದು ತುಂಬಾ ಮುಖ್ಯ. These days, a lot of children, they are not listening to their parents and they tell their parents, you can't tell me what to do because I have my own rights as a human being. ಸೊ ಈ ದಿನಗಳಲ್ಲಿ ಅನೇಕ ಮಕ್ಕಳು ತಂದೆ ತಾಯಿಗೆ ವಿರೋಧವಾಗಿ ತಿರುಗಿ ಬೀಳ್ತಾ ಇರ್ತಾರೆ. ನೀವ್ ಹೇಳೋದನ್ನ ನಾನು ಕೇಳೋ ಅವಶ್ಯಕತೆ ಏನಿಲ್ಲ, ಒಬ್ಬ ಮನುಷ್ಯನಾಗಿ ನಾನು ಏನ್ ಮಾಡ್ಬೇಕು ಏನು ಅಂತ ನಂದೇ ಆದಂತಹ ಒಂದು ಸ್ವತಂತ್ರ ಇದೆ ಅಂತ ಮಾತಾಡ್ತಿರ್ತಾರೆ. But what remnants you must understand is your parents know many things. They know many things more than you. They are more mature than you. So whenever they say something to you, they have a good intention. ಆದ್ರೆ ಇಲ್ಲಿರುವಂತಹ ಎಲ್ಲ ಉಳಿದವ್ರಿಗೆ ನಾನು ಹೇಳ್ತೀನಿ, ನಿನಗೆ ಗೊತ್ತಿರೋದಕ್ಕಿಂತ ಹೆಚ್ಚಾಗಿ ನಿನ್ನ ತಂದೆ ತಾಯಿಗೆ ಗೊತ್ತಿರೋದ್ರಿಂದ ತಿಳಿದಿರೋದ್ರಿಂದ ಅವ್ರು ಹೇಳೋದನ್ನ ನೀವು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ವಿಧೇಯರಾಗ್ಬೇಕು. ಯಾಕಂದ್ರೆ ನಿನಗೆ ಏನೇ ಅವ್ರು ಹೇಳಿದ್ರು ಕೂಡ ತಪ್ಪಾಗಿ ಹೇಳೋದಿಲ್ಲ, ನೀನ್ ಒಳ್ಳೇದಕ್ಕಾಗಿನೇ ಹೇಳ್ತಾರೆ ಅಂತ ನೀನ್ ಅರ್ಥ ಮಾಡ್ಕೊ. When I was younger, I always complained. My mom nags me so much. ನಾನ್ ಚಿಕ್ಕವಳಿದ್ದಾಗ ನಮ್ಮ ತಾಯಿ ಬಗ್ಗೆ ನಾನು ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಿದ್ದೆ. My mom bossed me around to do study, to do this, do everything. When I was young, I can't understand, so I always complained. ನಮ್ಮಮ್ಮ ಯಾವಾಗ್ಲೂ ನನ್ನ ಬೈತಾ ಇರೋದು, ಓದ್ಕೋ, ಅದ್ ಮಾಡು, ಇದ್ ಮಾಡು ಅಂತ. ಅವಾಗ ನನಗೆ ಅರ್ಥ ಆಗ್ತಿರ್ಲಿಲ್ಲ ಯಾಕೆ ನಮ್ಮ ತಾಯಿ ಈ ತರ ಮಾಡ್ತಿದ್ದಾಳ ಅಂತ. But when I got older, I realized I am so thankful that my mom nagged me like that because this all raised me up to have the correct nature. ಈಗ ನಾನು ದೊಡ್ಡವಳಾದ್ಮೇಲೆ ನಮ್ಮ ತಾಯಿ ಬಗ್ಗೆ ಯೋಚನೆ ಮಾಡುವಾಗ್ಲೆಲ್ಲ ನಮ್ಮ ತಾಯಿಗೆ ನಾನು ಕೃತಜ್ಞ ಆಗಿರ್ತೇನೆ. ಕಾರಣ ಏನಂದ್ರೆ ನಮ್ಮ ತಾಯಿ ಆ ದಿನಗಳಲ್ಲಿ ನನ್ನನ್ನ ಬೈದು ಓದ್ಕೊಳ್ಳೋದಕ್ಕೆ ಪ್ರೋತ್ಸಾಹ ಮಾಡಿಲ್ಲ ಅಂದ್ರೆ ಇವತ್ತು ನಾನು ಏನಾಗಿದ್ದೇನೋ ಅದು ಆಗಕ್ ಸಾಧ್ಯ ಆಗ್ತಿರ್ಲಿಲ್ಲ. So the Bible says when you honor your mother and father, you can live long in the land the Lord is giving you. ಅದಕ್ಕೋಸ್ಕರನೇ ಇಲ್ಲಿ ನಾವು ಓದ್ಕೊಂಡ ಹಾಗೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದ್ರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಎಂಬುದು. Also, last one, Ephesians 6:1-4. ಮತ್ತೆ ಎಫೆಸಿ 6:1-4 ನಾವು ಓದಿಕೊಳ್ಳೋಣ. ಎಫೆಸಿ 6:1-4. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು, ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ. ಆಮೆನ್. Amen. So again, children, you must obey your parents, obey your mother and father and honor them. ಮತ್ತೆ ಇಲ್ಲಿ ಹೇಳ್ತಾ ಇರುವಂತದ್ದು ಪೌಲನು, ನಿಮ್ಮ ತಂದೆ ತಾಯಿಗಳನ್ನ ನೀವು ಸನ್ಮಾನಿಸಬೇಕು, ಗೌರವಿಸಬೇಕು, ಅವ್ರಿಗೆ ವಿಧೇಯರಾಗಿರ್ಬೇಕು ಎಂಬುದಾಗಿ. Also, the fathers have to train the children, raise up the children in the ways of the Lord inside of the gospel. ಹಾಗೆ 4ನೇ ವಚನ ನಾವು ನೋಡ್ಕೊಂಡ್ವಿ. ತಂದೆ ತಾಯಿಗಳಾಗಿ ನಾವು ನಮ್ಮ ಮಕ್ಕಳನ್ನ ಸರಿಯಾಗಿ ದೇವರ ವಿಷಯಗಳಲ್ಲಿ ಅವ್ರಿಗೆ ಬೋಧಿಸ್ಬೇಕು, ಅವ್ರಿಗೆ ಬಾಲ ಶಿಕ್ಷೆಯನ್ನ ಕೊಡ್ಬೇಕೆಂಬುದು.
So it's not saying the parents can do whatever they like, but actually the parents have to guide the children, train the children, raise them correctly. ಅಂದ್ರೆ ಮಕ್ಕಳ ಜೊತೆ ತಂದೆ ತಾಯಿಗಳಾಗಿ ನಾವು ಏನೇನೋ ಮಾಡುವಂತದ್ದಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ನಾವು ದೇವರ ವಿಷಯಗಳಲ್ಲಿ ಸರಿಯಾಗಿ ಬೆಳೆಸೋದು ತುಂಬಾ ಮುಖ್ಯ. And later on, it talks about slaves and masters. So there is an order in everything that the children obey the parents, the slaves obey the master. ಅದಾದ್ಮೇಲೆ 5ನೇ ವಚನದಿಂದ ನೋಡುವಾಗ ದಾಸತ್ವದಲ್ಲಿರುವವ್ರ ಬಗ್ಗೆ ನೋಡ್ತೇವೆ. ಆ ದಾಸ ಯಜಮಾನನಿಗೆ ವಿಧೇಯನಾಗಿರ್ಬೇಕು, ಯಜಮಾನನು ಅವರನ್ನ ಸರಿಯಾದ ರೀತಿಯಲ್ಲಿ ನಡೆಸಬೇಕೆಂಬುದಾಗಿ. The order is very important, but like I said, Satan always has his methods to put in the minds of young people that they are above their parents. The order is changed. I don't have to obey my parents. ಹಾಗಾಗಿ ಆ ಒಂದು ಆ ಕ್ರಮ ಅನ್ನೋದು ತುಂಬಾ ಮುಖ್ಯ. ಆ ಕ್ರಮವನ್ನ ಸೈತಾನ ಯಾವಾಗ್ಲೂ ಕೂಡ ಮೇಲ್ಕೆಳಗ್ ಮಾಡ್ತಾನೆ. But the scripture rightfully tells us there is an order that the parents must obey, honor the children obey, honor the parents. ಅದಕ್ಕಾಗಿನೇ ದೇವ್ರು ಇಲ್ಲಿ ಹೇಳ್ತಿರುವಂತದ್ದು, ತಂದೆ ತಾಯಿಗಳಿಗೆ ಮಕ್ಕಳು ತಂದೆ ತಾಯಿನ ಗೌರವಿಸಬೇಕು, ಹಾಗೇನೆ ತಂದೆ ತಾಯಿಗಳು ಮಕ್ಕಳನ್ನ ಪ್ರೀತಿಸಿ ಶಿಕ್ಷಣವನ್ನ ನೀಡಬೇಕೆಂಬುದಾಗಿ. So this is the word God is giving us in order for us to live in the happy family together. We have oneness together. We can enjoy things together. ಹಾಗಾಗಿ ನಾವೆಲ್ಲರೂ ಸಂತೋಷವಾಗಿರಬೇಕು, ನಮ್ಮ ಕುಟುಂಬಗಳು ಸಂತೋಷವಾಗಿರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಕ್ರಿಸ್ತನಲ್ಲಿರೋದು ತುಂಬಾ ಮುಖ್ಯ. Of course, there are problems, but like we read Colossians 2:7, if we are rooted, built up in Christ, we are never shaken. ಕೊಲೊಸ್ಸೆಯವರಿಗೆ 2:7 ಓದ್ಕೊಂಡ ಹಾಗೆ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು, ಹಿಂಸೆಗಳು ಇರಬಹುದು, ಆದ್ರೆ ಕ್ರಿಸ್ತನಲ್ಲಿ ನಾವು ಬೇರೂರಿರುವಾಗ ಅದನ್ನ ಜಯಿಸಬಹುದು. Then even the remnants, even though you're young, you can overcome many things when you're rooted in Christ. ಇಲ್ಲಿರುವಂತ ನೀವು ಉಳಿದವರಾಗಿ ಚಿಕ್ಕವರಾಗಿ ಇರಬಹುದು, ಆದ್ರೆ ನೀವು ಬೆಳೀತಾ ಕ್ರಿಸ್ತನಲ್ಲಿ ಬೇರೂರಬಹುದು, ಅನೇಕ ವಿಷಯಗಳನ್ನ ತಿಳ್ಕೋಬಹುದು. Amen. So let's conclude the message with the prayer. ಆಮೇಲೆ ಈ ವಾಕ್ಯದಿಂದ ದೇವರು ನಮ್ಮನ್ನ ಬಲಪಡಿಸಲಿ. ಕೊನೆಯ ಪ್ರಾರ್ಥನೆಯನ್ನ ಮಾಡಿಕೊಂಡು ಮುಗಿಸ್ಕೊಳ್ಳೋಣ. ಬಸವರಾಜ್ ಪ್ರಾರ್ಥನೆ ಕರೆಜಿಗ. एक निमिಷ ಸರ್, ಜಲ್ದಿ. ತಂದೆಯಾದ ದೇವರೇ ಸ್ವಾಮಿ, ಯೇಸುವಿನ ನಾಮದಪ್ಪ ಈ ರೀತಿಯಾಗಿ ಇವತ್ತು ನಾವು ಜೂಮ್ ಅಲ್ಲಿ ಅಪ್ಪ ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡಿದ್ರೆ ಅದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ ಅಪ್ಪ. ಸಹೋದರಿ ಹೇಳಿದ ಹಾಗೆ ನಾವು ಕುಟುಂಬ ಆಗಿ ಒಂದಾಗಿ ನಿಮ್ಮ ಸೇವೆ ಮಾಡೋದು, ನಿಮ್ಮ ವಾಕ್ಯವನ್ನ ನಂಬಿ ಅದರಂತೆ ನಡೆಯೋದು ಬಹಳ ಅವಶ್ಯವಾಗಿರೋದಕ್ಕಾಗಿ ಸ್ತೋತ್ರ. ಈ ರೀತಿಯಾಗಿ ನಾವು ಸೇರಿ ಬಂದು ಬರೋದಕ್ಕೆ ಕೃಪೆ ಮಾಡಿದ ಸ್ತೋತ್ರ ಅಪ್ಪ. ಕೇಳಿದ ಎಲ್ಲ ವಚನವನ್ನ ನಮ್ಮೆಲ್ಲರನ್ನೂ ದೇವ್ರ ಅದರಂತೆ ಆಶೀರ್ವಾದ ಮಾಡ್ರಿ. ನಮ್ಮೆಲ್ಲ ಫ್ಯಾಮಿಲಿಯನ್ನ, ನಮ್ಮೆಲ್ಲ ಸೇವೆಯನ್ನ ಆಶೀರ್ವಾದ ಮಾಡ್ರಪ್ಪ. ಮಹಿಮೆ ನಿಮಗೆ ಅಪ್ಪ. ವಾಕ್ಯ ಹೇಳಿದಂತ ಸಹೋದರಿಯನ್ನ, ಸಿಮೋಣನ್ನ ಅವ್ರನ್ನೂ ಆಶೀರ್ವಾದ ಮಾಡ್ರಿ. ಎಲ್ಲ ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ.